ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಹೊಸದಾಗಿ ಏನಾದ್ರು ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವ್ಲಾಗಲ್ಲಿ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ 5:15ಗೆ ಎದ್ದಿದ್ದೀನಿ. ಇದು ಬಂದು ಸಂಡೇ ವ್ಲಾಗು. ನಾನು ತೋರಿಸ್ತೀನಿ. ಬೆಳಗ್ಗೆ 5:15 ಅಷ್ಟೊತ್ತಿಗೆ ಸ್ವಲ್ಪ ಲೈಟ್ ಎಲ್ಲ ಹಾಕ್ಕೊಂಡು, ಅಂದರೆ ಮೊಬೈಲ್ದೇ ಲೈಟ್ ಹಾಕ್ಕೊಂಡು ರಂಗೋಲಿ ಹಾಕಿದ್ರೆ ಈ ಥರ ಬರುತ್ತೆ. ನಿಮ್ಗೆ ಹೆಂಗೆ ಇಷ್ಟ ಅಂತ ಹೇಳಿ. ನಾನು ಅದಕ್ಕೆ ವೇಟ್ ಮಾಡ್ತಾ ಇರ್ತೀನಿ, ಒಂದು 6:15 ಆಗಲಿ 6:15 ಆಗಲಿ ಅಂತ. ಆಮೇಲೆ ಬೆಳಕಾದ್ಮೇಲೆ ಯಾವ ರೀತಿ ರಂಗೋಲಿ ಕಾಣುತ್ತೆ ಅಂತ ತೋರಿಸ್ತೀನಿ. ಇದು ಸ್ವಲ್ಪ ಡಿಮ್ಮಾಗಿ ಕಾಣುತ್ತೆ, ಬಟ್ ಪರವಾಗಿಲ್ಲ, ಕಾಣ್ಬೋದು. ಅಂದರೆ ನನಗೆ ಸಿಕ್ಕಾಪಟ್ಟೆ ಈಗಲೂ ಅಷ್ಟೇ ಸೊಳ್ಳೆ ಜಾಸ್ತಿನೇ. ಮನೆ ಹತ್ರ ಮರಗಳು ಗಿಡಗಳು ಎಲ್ಲ ಜಾಸ್ತಿ ಇರೋದ್ರಿಂದ ತುಂಬಾ ಸೊಳ್ಳೆ. ನನಗದು ಯಾವಾಗ ಮುಗಿಸಿ ಹೋಗ್ತೀನೋ ಅನ್ನೋ ಲೆವೆಲ್ಗೆ ಆಗ್ತಾ ಇರುತ್ತೆ. ಬಟ್ ನನಗಿಷ್ಟ, ಸಿಕ್ಕಾಪಟ್ಟೆ ಇಷ್ಟ. ಏನಕ್ಕೆ ಅಂದರೆ ಸೈಂಟಿಫಿಕಲಿನೂ ರಂಗೋಲಿ ಹಾಕೋದ್ರಿಂದ ನಮ್ಮ ಕಾನ್ಸಂಟ್ರೇಷನು ಮತ್ತು ಕೈದು ಬ್ರೈನ್ದು ಕೋಆರ್ಡಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಕಾನ್ಸಂಟ್ರೇಷನ್ ಮಾಡೋಕ್ಕೆ, ಮೈಂಡ್ನ ಫೋಕಸ್ ಮಾಡೋಕ್ಕೆಲ್ಲ ರಂಗೋಲಿ ತುಂಬ ಹೆಲ್ಪ್ ಮಾಡುತ್ತೆ ಆ್ಯಕ್ಚುಲಿ. ಹಿಂದಿನ ಕಾಲದಲ್ಲೆಲ್ಲ ಅದಕ್ಕೇ ಹೆಣ್ಮಕ್ಳಿಗೆ, ಅಂದರೆ ಕಾನ್ಸಂಟ್ರೇಷನ್ ಚೆನ್ನಾಗಾಗಲಿ, ಯಾರು ಕಾನ್ಸಂಟ್ರೇಟಿಂದ ಇದು ಮಾಡ್ತಾರೆ, ಸ್ಟಡೀಸಲ್ಲೂ ಹೆಲ್ಪ್ ಆಗುತ್ತೆ ಅಂತ ಸುಮಾರು ಜನ ಹೇಳಿದ್ರನ್ನ ಕೇಳಿದ್ದೀನಿ, ಓದಿದ್ದೀನಿ. ಅದಕ್ಕೆ ನನಗೆ ಇಷ್ಟ ಆ್ಯಕ್ಚುಲಿ. ನೋಡಿ, ಏನೇ ಆದರೂ ಕೂಡ ನಾವು ಕಾನ್ಸಂಟ್ರೇಟ್ ಮಾಡಿನೇ ಹಾಕಬೇಕು. ಒಂದು ಚಿಕ್ಕದು ಆ ಕಡೆ ಈ ಕಡೆ ಚುಕ್ಕಿ ತಪ್ಪಾದರೂ ಇದಾಕಿದ್ರು ಡೈವರ್ಷನ್ಸ್ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಮ್ಯಾಕ್ಸಿಮಮ್ ಫೋಕಸ್ ಮಾಡ್ತಾ ಇರ್ತೀವಲ್ವ, ಏನೋ ಒಂದು ಡ್ರಾಯಿಂಗ್ ಮಾಡಬೇಕಾದ್ರೂ, ಪೇಂಟಿಂಗ್ ಮಾಡಬೇಕಾದ್ರೂ, ಯಾವ ಕೆಲಸನ ಫೋಕಸ್ ಇಟ್ಟು ನಾವು ಮಾಡ್ತಾ ಇರ್ತೀವಿ, ಅಲ್ಲಿ ನಮಗೆ ಕಾನ್ಸಂಟ್ರೇಷನ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಅದು ಒಳ್ಳೆಯದು ಕೂಡ. ಡೈವರ್ಷನ್ಸ್ ಆಟೋಮೆಟಿಕ್ಕಾಗಲಿ ಇದೊಂಥರ ಮೆಡಿಟೇಷನ್ ಥರ. ಅಂದರೆ ಒಂದ್ರ ಬಗ್ಗೆನೇ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ. ರಂಗೋಲಿ ಹಾಕ್ಬೇಕಾದ್ರೆ ನನಗೇನು ಥಾಟ್ಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಯಾವ ಚುಕ್ಕಿನ ಯಾವುದಕ್ಕೆ ಜೋಡಿಸಿರ್ಬೇಕು, ಹೆಂಗೆ ಲೈನ್ ಹಾಕಬೇಕು ಅನ್ನೋದ್ರ ಬಗ್ಗೆನೇ ತಲೆ ಓಡ್ತಾ ಇರುತ್ತೆ. ಸೊ ಒಳ್ಳೆಯದು. ನನಗೆ ಒಂಥರ ಪ್ಯಾಷನ್ನು. ಸೊ ಅದಕ್ಕೆ ಏನೇ ಸೊಳ್ಳೆಗಳು ಬಂದರೂ ಹಾಕೋಕ್ಕಿಷ್ಟ. ಅದು ನೋಡಿ, ನನಗೆ ಆ ಸೊಳ್ಳೆ ಇದಕ್ಕೆ ಸ್ವಲ್ಪ ಕ್ಯಾಮ್ರಾನ ಈ ಕಡೆ ತಿರುಗಿಸ್ಬೇಕಿತ್ತು. ಆಮೇಲೆ ರಿಯಲೈಸ್ ಆಯಿತು, ಆಮೇಲೆ ತಿರುಗಿಸ್ದೆ. ಸೊ ಈ ರೀತಿ ಎಳೆ ರಂಗೋಲಿ ಇಷ್ಟನಾ, ಅಥವಾ ತುಂಬ ಇನೋವೇಟಿವ್ ಆಗಿ ಒಂದು ಚಿಕ್ಕ 5ರಿಂದ 3 ಈ ರೀತಿಯೇ ಚುಕ್ಕೆಗಳಿಟ್ಕೊಂಡು ಅದನ್ನು ಇಲಾಬ್ರೇಟ್ ಮಾಡಿಕೊಂಡು ಆರ್ಟಿಸ್ಟಿಕ್ಕಾಗಿ ಹಾಕೋದು ಇಷ್ಟ ಆಗುತ್ತಾ, ಅಥವಾ ಚುಕ್ಕೆ ರಂಗೋಲಿ ಇಷ್ಟ ಆಗುತ್ತಾ? ಯಾವ ರೀತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗೆ 3 ರೀತಿಯೂ ಇಷ್ಟ ಆಗುತ್ತೆ. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ನಾನು ಆ ರೀತಿ ಹಾಕ್ತಾಯಿರ್ತೀನಿ. ಇಲ್ಲಾಂದರೆ 3ರದ್ದು ಕಾಂಬಿನೇಷನ್ಸ್ ಹಾಕ್ತಾಯಿರ್ತೀನಿ. ಒಂದಿನ ಇದು, ಒಂದಿನ ಅದು. ಅಂದರೆ ಡಿಪೆಂಡ್ಸ್. ಈ ಥರದ್ದೆಲ್ಲ ಬೇಗ ಆಗೋಗುತ್ತೆ. ಆಮೇಲೆ ಮನೆ ಮುಂದೆ ತುಂಬ ಲಕ್ಷಣವಾಗಿ ಕಾಣೋದು ಈ ರೀತಿ ಎಳೆ ರಂಗೋಲಿಗಳು. ಅದೂ ಕಾಣುತ್ತೆ, ಇಲ್ಲ ಅಂತ. ಅದಕ್ಕಿಂತ ಇದು ನನಗೆ ಈ ರೀತಿ ರಂಗೋಲಿಗಳು ಹಾಕಿದ್ಮೇಲೆ ಮನೆ ಮುಂದೆ ಎಷ್ಟು ಲುಕ್ಕಾಗಿ ಕಾಣ್ತಿರುತ್ತೆ ಅಂದರೆ ತುಂಬ ಲಕ್ಷಣ ಇರುತ್ತೆ. ಸೊ ಈ ರೀತಿಯೂ ಹಾಕ್ತಾಯಿರ್ತೀನಿ. ಸೊ ಆ ಥರ ಹಿಂದಿನ ದಿನವೇ ಪ್ಲ್ಯಾನ್ ಮಾಡಿರ್ತೀನಿ ಯಾವ ರಂಗೋಲಿ ಹಾಕಬೇಕು ಅಂತ. ಒಂದು ಸತಿ ಪೇಪರಲ್ಲಿ ಬಿಡಿಸ್ಕೊಂಡಿರ್ತೀನಿ. ಯಾವುದೇ ಆದರೆ ನನ್ನ ಪ್ಲ್ಯಾನ್ ಇಲ್ಲದೆ ಅಂತೂ ಎಂಥ ಚಿಕ್ಕ ಕೆಲಸನೂ ಮಾಡೋಕ್ಕೆ ಹೋಗಲ್ಲ. ನನಗೆ ಎಷ್ಟೇ ಪ್ರಿಪೇರ್ ಆಗಿದ್ರು ಕೂಡ, ಇಷ್ಟು ವರ್ಷ ನಾನು ಪಾಠ ಮಾಡಿದರೂ ಕೂಡ ಒಂದು 5-10 ನಿಮಿಷ, ಕೆಲವು ಸತಿ ಟಾಪಿಕ್ ಮೇಲೆ ಡಿಪೆಂಡ್ ಆಗುತ್ತೆ, 1 ಅವರು ಪ್ರಿಪೇರ್ ಆಗದೆ ನಾನು ಹೋಗೋದೇ ಇಲ್ಲ. ಏಕೆಂದರೆ ಅಲ್ಲಿ ಹೋಗಿ ತಪ್ಪು ಮಾಡಿ ಏನೋ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗೋ ಬದಲು, ಯಾವುದೇ ಆಗಲಿ, ಚಿಕ್ಕದೇ ಆಗಲಿ, ನಾಳೆ ಏನು ಮಾಡಬೇಕು ಆಲ್ ಆಫ್ ಅ ಸಡನ್ ಮಾಡೋದು ತುಂಬ ರೇರು. ಯಾಕೆಂದರೆ ಅನ್ಎಕ್ಸ್ಪೆಕ್ಟೆಡ್ ಏನಾದ್ರು ಸಿಚುವೇಶನ್ಸ್ ಆದರೆ ಮಾತ್ರ ಆಲ್ ಆಫ್ ಅ ಸಡನ್ ಡಿಸಿಷನ್ಸ್ ತೊಗೋತೀನಿ. ಬಿಟ್ಟರೆ ಯಾವಾಗಲೂ ಅಷ್ಟೇ ನನಗೆ ತಾಳ್ಮೆಯಿಂದ ಪ್ಲ್ಯಾನ್ ಮಾಡಿಕೊಂಡು ಕೆಲಸ ಮಾಡೋದು ಅಂದ್ರೇ ಇಷ್ಟ. ಕನ್ಫ್ಯೂಷನ್ಸ್ ಕಡಿಮೆ, ಟೆನ್ಷನ್ ಕಡಿಮೆ, ಗಡಿಬಿಡಿ ಕಡಿಮೆ. ಸೊ ಸುಸೂತ್ರವಾಗಿ, ಡಿಸಿಪ್ಲಿನ್ಡಾಗಿ, ಆರ್ಗನೈಸ್ಡಾಗಿ ಲೈಫ್ ಹೋಗ್ತಾ ಇರುತ್ತೆ. ಸೊ ಯಾವಾಗಲೂ ಅಷ್ಟೇ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಕೆಲಸ ಮಾಡ್ತಾಯಿರ್ತೀನಿ ನಾನು. ನೋಡಿ, ಬೆಳಗ್ಗೆ 5:15ಗೂ ಈಗ ಒಂದು ಇದೊಂದು 7 ಗಂಟೆ ಅಂದ್ಕೊಳ್ಳಿ, 7-7:30 ಅಷ್ಟೊತ್ತಿಗೆ ಡಿಫ್ರೆನ್ಸ್ ಕಾಣ್ತಾ ಇದೆ ಅನಿಸುತ್ತೆ ನಿಮಗೆ. ಆಗೆಷ್ಟು ಸ್ವಲ್ಪ ಕತ್ಲಾಗಿತ್ತು, ಈಗ ಬೆಳಕು ಬಂದಾದಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ರಂಗೋಲಿ ಅಂತ. ನನಗೆ ಯಾವಾಗಲೂ ಅಷ್ಟೇ, ಇದು ಸಂಡೇ ಅಂತೀವಿ, ಸಂಡೇ ಸಿಕ್ಕಾಪಟ್ಟೆ ಬಿಸಿಯಾಗಿತ್ತು. ಯಾವಾಗಲೂ ಬೇರೆ ದಿನಕ್ಕಿಂತ ಸಂಡೇನೇ ತುಂಬ ಜಾಸ್ತಿ ಕೆಲಸ ಇರುತ್ತೆ, ಮನೆ ಕ್ಲೀನಿಂಗು. ಇನ್ನು 4 ದಿನದಲ್ಲಿ ನನ್ನ ಮಕ್ಕಳ ಎಕ್ಸಾಮ್ಸು. ದೊಡ್ಡೋಳು ಪಾಪ ಅವಳೇ ಓದ್ಕೋತಾ ಇದ್ದಾಳೆ. ಚಿಕ್ಕವಳನ್ನ ಹಿಡಿದು ಓಡಿಸೋಷ್ಟರಲ್ಲಿ ನನಗೆ ತುಂಬಾ ಸುಸ್ತಾಗಿ ಹೋಗ್ತಾ ಇದೆ. ಅವಳಿಗೆ ಏನೇ ಕುತ್ಕೊಂಡು ಹೇಳ್ಕೊಟ್ರು ಕೂಡ, ಏನೇ ಜೋಕ್ ಮಾಡ್ಕೊಂಡು ಇದು ಮಾಡಿದ್ರೆ ಮಹಾ ಅಂದರೆ ಒಂದು 3/4 ಗಂಟೆ ಇಟ್ಕೋಬೋದು. ಆಮೇಲೆ ಮತ್ತೆ ಬ್ರೇಕ್ ಬೇಕು ಅಂತಾಳೆ, 1 ಅವರ್ ಬರಲ್ಲ, ಮತ್ತೆ ಇಟ್ಕೋಬೇಕು. ಸೊ ಈ ವಯಸ್ಸಲ್ಲಿ ಸ್ಪೆಲ್ಲಿಂಗ್ಸು, ಬೇಸಿಕ್ಸು, ಟೇಬಲ್ಸು ಇದನ್ನೆಲ್ಲ ಹೇಳ್ಕೊಡೋಷ್ಟರಲ್ಲಿ ನನಗಂತೂ ಸಾಕಾಗ್ತಿದೆ. ನನಗೆ ಈ ಟೈಮಲ್ಲಿ, ಎಸ್ಪೆಷಲಿ ಟೆಸ್ಟ್ ಟೈಮಲ್ಲೆಲ್ಲ, ಮಕ್ಕಳದ್ದು ಎಕ್ಸಾಮು ಟೆಸ್ಟ್ ಟೈಮಲ್ಲೆಲ್ಲ ಯಾವ ಕೆಲಸನೂ ಇರಬಾರ್ದಪ್ಪ. ಬೆಳಗ್ಗಿಂದ ಸಂಜೆವರೆಗೂ ಮಕ್ಕಳನ್ನ ಓದಿಸ್ತಾ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ಆ ಥರ ಇರಲ್ಲ. ಹಸ್ಬೆಂಡು ಸೈಟು ಮತ್ತು ಕನ್ಸ್ಟ್ರಕ್ಷನಲ್ಲಿ ಬ್ಯುಸಿ ಇರ್ತಾರೆ. ಸೊ ಮನೆ ಮೇಂಟೆನೆನ್ಸ್ ಆಲ್ಮೋಸ್ಟ್ ನಾನೇ ಮೇಂಟೈನ್ ಮಾಡಬೇಕಾಗುತ್ತೆ. ಈಗ ಮೇಯ್ನಾಗಿ ಮನೆಯಲ್ಲಿ ಎಣ್ಣೆ ಖಾಲಿ ಆಗೋಗಿತ್ತು, ಅದಕ್ಕೆ ಎಣ್ಣೆ ತರೋಣ ಅಂತ ಹೋಗಿದ್ದೆ. ಜೊತೆಗೆ ನೋಡಿ, ನನಗೆ
ಪರ್ಸ್ನಲಿ ಹೆಂಗೆ ಅನಿಸ್ತು ಅಂದರೆ ನಿಮಗೆ ತೋರಿಸ್ತೀನಿ ಇಷ್ಟಕ್ಕೆ ಬಿಲ್ ಎಷ್ಟಾಯಿತು ಅಂತ. ಕಷ್ಟಪಟ್ಟು ಒಂದೊಂದು ಪೈಸಾನು ದುಡ್ದಿರ್ತೀವಿ, 1 ಸೆಕೆಂಡಲ್ಲಿ ₹1000 ಹೊರ್ಟೋಗ್ಬಿಡುತ್ತೆ ಅನಿಸ್ತು. ಏನಿಲ್ಲ, ನಾನು ಅನ್‌ಹೆಲ್ದಿ ಅಂತ ಏನೂ ತೊಗೊಂಡಿಲ್ಲ, ಮನೆಗೆ ಏನು ಬೇಕು ಅಂತಲೇ ತೊಗೊಂಡಿದ್ದಿದ್ದು. ಅದು ಆ ಎಣ್ಣೆ, ತುಪ್ಪ, ಡ್ರೈ ಫ್ರೂಟ್ಸು ಇದ್ರದ್ದೆಲ್ಲನೂ ಕಾಸ್ಟ್ ಬಂದು ಅದಿಷ್ಟೇ ₹1000 ಆಗೋಗುತ್ತೆ. ಹೆಂಗಪ್ಪ ಅನಿಸ್ಬಿಡ್ತು. ಏಕೆಂದರೆ ನಾವು ದಿನ ಬೇಸಿಸಲ್ಲಿ ಎಷ್ಟೆಷ್ಟು ದುಡಿತಾ ಇರ್ತೀವಿ, ಅದೊಂದು ಕ್ಷಣಕ್ಕೆ ಒಂದು ಈ ಥರ ಹೊರ್ಟೋಗ್ಬಿಡುತ್ತೆ. ಸೊ ಅದಕ್ಕೆ ಅನಿಸ್ತಾ ಇತ್ತು, ಇಲ್ಲಪ್ಪ ತುಂಬ ಹುಷಾರಾಗಿ ದುಡ್ಡನ್ನ ಖರ್ಚು ಮಾಡಬೇಕು ಅಂತ ಅನಿಸ್ತು. ಬಟ್ ಅನ್ನೆಸೆಸರಿ ನಾನು ಇನ್ನೂ ಏನೂ ತೊಗೊಂಡಿಲ್ಲ ಆ್ಯಕ್ಚುಲಿ. ನೋಡಿ, ಎಲ್ಲ ತರಕಾರಿಗಳು, ಹಣ್ಣುಗಳು, ಮತ್ತು ಮುಂದೆ ತೋರಿಸ್ತೀನಿ ಮರಗೆಣಸು, ಮತ್ತು ಗೆಣಸು, ಸ್ವೀಟ್ ಪೊಟ್ಯಾಟೊ ಇದನ್ನೆಲ್ಲ ತೊಗೊಂಡೆ. ಮಕ್ಕಳಿಗೆ ಹೆಲ್ದಿ ಅಂತಲೇ ತೊಗೊಂಡೆ. ನೋಡಿ, ತರಕಾರಿ ಬಿಟ್ಟು ಇನ್ನೇನು ಕಾಣಲ್ಲ ನಿಮಗೆ. ಆಮೇಲೆ ಒಂದು ಗಿಫ್ಟ್ ಐಟಮ್ ತೊಗೊಂಡೆ. ನಮ್ಮ ಎದುರುಗಡೆ ಮನೆ ಹುಡುಗಿದು ಬರ್ತ್ಡೇ ಇತ್ತು ಅದಕ್ಕೆ. ಮತ್ತು ಫ್ರೋಝನ್ ಪೀಸು, ಪಪ್ಪಾಯ, ಸೋರೆಕಾಯಿ, ಕ್ಯಾಪ್ಸಿಕಮ್ಮು ಮತ್ತು ಇಂಥವೇ ತೊಗೊಂಡೆ. ಸೊ ಆದರೂ ಕೂಡ ಬಿಲ್ಲು ಮುಂದೆ ತೋರಿಸ್ತೀನಿ ಎಷ್ಟಾಯಿತು ಅಂತ. ನನಗೆ ಪೇ ಮಾಡೋಕ್ಕೆ ತೊಗೊಂಡು ಇಷ್ಟೊಂದು ಆಗೋಯ್ತಾ ಅಂತ ಅನಿಸ್ಬಿಡ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಖರ್ಚು ಮಾಡಬೇಕಾಗತ್ತೆ. ನಾನು ಹೇಳೋ ಹಂಗೆ ನೋಡಿ, ಮನೆಗೆ ಪೆನ್ಸಿಲ್, ಮಕ್ಕಳಿಗೆ ಪೆನ್ಸಿಲ್ಸು, ಸೊ ಅದು ಬೇಕಾಗುತ್ತೆ, ಚಿಕ್ಕವಳಿಗೆ ಎಸ್ಪೆಷಲಿ, ದೊಡ್ಡವಳಿಗಿಲ್ಲ. ಸೊ ಆ ರೀತಿ ನನಗೆ ಕಾಲೇಜಲ್ಲಿ ಒಂದು ಬಾಟ್ಲು ಬೇಕಿತ್ತು. ಅಂದರೆ 2 ಸ್ಟೀಲ್ ಬಾಟ್ಲ್ ಹೊರ್ಟೋಗಿದೆ ನಂದು. ಒಳ್ಳೆ ಕ್ವಾಲಿಟಿದು 2 ಸ್ಟೀಲ್ ಬಾಟಲ್ ಇಟ್ಟಿದ್ದೆ ಕಾಲೇಜಲ್ಲಿ ಬೇಕು ಅಂತ. ಬಟ್ ಎರಡೂ ಮಿಸ್ ಆಗೋಯಿತು. ಅದಕ್ಕೆ ರಿಸ್ಕೇ ಬೇಡ ಅಂತ ಸ್ವಲ್ಪ ಒಳ್ಳೆ ಕ್ವಾಲಿಟಿದೆ ಪ್ಲಾಸ್ಟಿಕ್ ತೊಗೊಂಡಿದ್ದೀನಿ. ಕುಡಿಬಾರ್ದು, ಬಟ್ ಬೇರೆ ಆಪ್ಷನ್ ಇಲ್ಲ. ಇದು ನೋಡಿ, ಮರಗೆಣಸು ತುಂಬ ಒಳ್ಳೇದಂತೆ, ₹50 kg ತೊಗೊಂಡಿದ್ದೀನಿ. ಮಕ್ಕಳು ಕೊಡೋಣ, ನಾನು ಡಯಟಿಂಗಿಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳಿದ್ರು, ಅದಕ್ಕೆ ತೊಗೊಂಡಿದ್ದೀನಿ. ನೋಡಿ, ಬಿಲ್ ಬಂದು ಇಷ್ಟು ಐಟಮ್ಸ್ಗೆ, ಅದು ಸೂಪರ್ ಬಜಾರಲ್ಲಿ, ಸ್ಟಾರ್ ಬಜಾರಲ್ಲಿ ಆ್ಯಕ್ಚುಲಿ ಸ್ವಲ್ಪ ಡಿಸ್ಕೌಂಟಲ್ಲೇ ಸಿಗುತ್ತೆ. ಫುಲ್ಲು ಎಲ್ಲ ಬಿಲ್ ಬಂದು 2854, ಆಲ್ಮೋಸ್ಟ್ 3000 ಅಷ್ಟು ಖರ್ಚಾಯಿತು. ಇದು ಬಂದು ಬರೀ ಸ್ಟಾರ್ ಬಜಾರಲ್ಲಿ ತೊಗೊಂಡಿದ್ದು. ಇನ್ನು ತರಕಾರಿ ಎಲ್ಲ ಹೊರಗಡೆ ತೊಗೊಂಡಿದ್ದು ಎಲ್ಲ ಸೇರಿಸಿದ್ರೆ 3500 ಆಯಿತು. ಸೊ ಏನಪ್ಪ ಇದು, ಇಷ್ಟಕ್ಕೆ ಎಷ್ಟಾಗೋಯ್ತು ಅಂತ ಅನಿಸ್ತಾ ಇತ್ತು. ನೆಕ್ಸ್ಟ್ ಬಂದು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅಲ್ಲಿ ಅವರು ಬಜ್ಜಿ, ಚಕ್ಲಿ ಎಲ್ಲ ಮಾಡಿದರು. ಸಂಡೇನೂ ರೆಸ್ಟ್ ತೊಗೊಳ್ಳಲ್ಲ ಅವರು. ತುಂಬ ವರ್ಕೊಹಾಲಿಕ್ಕು. ಒಂದಾದಮೇಲೆ ಒಂದು ಏನಾದರೂ ಒಂದು ಐಟಮ್ಸ್ ಮಾಡ್ತಾನೆ ಇರ್ತಾರೆ. ನನಗೆ ಅವರಂದರೆ ತುಂಬ ಇಷ್ಟ. ಅಂದರೆ ಎಷ್ಟು ವರ್ಕೊಹಾಲಿಕ್ಕು ಅಂದರೆ ಅವ್ರಿಗೇನು ಸುಸ್ತೇ ಆಗಲ್ಲ, ಆ ರೀತಿ ಕೆಲಸ ಮಾಡ್ತಿರ್ತಾರೆ. ಮನೆ ಅಂತೂ ಕನ್ನಡಿ ಥರ ಇಟ್ಟಿರ್ತಾರೆ. ತಿಕ್ಕಿ ತೊಳಿತಾ ಇರ್ತಾರೆ. ನನಗಿಂತ ದೊಡ್ಡವರವರು, ಬಟ್ ಕ್ಲೋಸ್ ಫ್ರೆಂಡ್ಸು. ಆಮೇಲೆ ಬಂದು ಇವತ್ತು ಆ್ಯಕ್ಚುಲಿ ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ ಮಾತಾಡೋಣ ಅಂದ್ಕೊಂಡೆ. ಯಾಕೆಂದರೆ ನನಗೆ ಅನಿಸ್ತು ಹೆಂಗೆ ಸೇವ್ ಮಾಡ್ಕೋಬೇಕಪ್ಪ ಅಂತ ನಾನೇ ಥಿಂಕ್ ಮಾಡ್ತಿದ್ರೆ, ಇಲ್ಲ, ಮೇಯ್ನಾಗಿ ಕಿಚನಲ್ಲಿ ಸೇವ್ ಮಾಡ್ಕೋಬೇಕು, ಎಣ್ಣೆ ಸಿಕ್ಕಾಪಟ್ಟೆ ಯೂಸ್ ಮಾಡಬಾರ್ದು, ಗ್ಯಾಸ್ನ ಜಲ್ದಿ ಆಫ್ ಮಾಡಬೇಕು, ಈ ವಿಪರೀತ ಏನೋ ಇದು ಮಾಡೋದು, ಗ್ಯಾಸ್ನ ಸೇವ್ ಮಾಡ್ಕೋಬೇಕು, ಮತ್ತು ಕಾಳುಗಳು ಅದು ಇದು ಎಲ್ಲ ತಂದಿರ್ತೀವಲ್ವ, ಅದನ್ನು ಹುಳ ಬಾರ್ದಂಗೆ ಏನಾದರೂ ಪ್ರಿಕಾಷನರಿ ಮೆಷರ್ಸ್ ತೊಗೋಬೇಕು. ಒಂದು ಕಡಿಮೆ ತೊಗೋಬೇಕು, 100 ಗ್ರಾಮು, 150 ಗ್ರಾಮ್ ಹಿಂಗೆ ತೊಗೋಬೇಕು. ನಾವು ಅರ್ಧ kg 1 kg ತೊಗೊಂಡಿದ್ದೀವಿ ಅಂದರೆ ತುಂಬಾ ಲಾಸ್ ಅಂತಲೇ ಹೇಳ್ಬೋದು. ಈ ಕಾಬೂಲು ಕಡಲೆ ಇವೆಲ್ಲ ಬಂದ್ಬಿಟ್ಟು ಬೇಗ ಹುಳ ಬಿದ್ದುಬಿಡುತ್ತೆ. ಅದಕ್ಕೆ ಆದಷ್ಟು ಕಡಿಮೆ ತಂದ್ಕೋಬೇಕು. ತರಕಾರಿನೂ ಅಷ್ಟೇ, ಟೊಮ್ಯಾಟೊ ಇಂಥವೆಲ್ಲ ಸ್ವಲ್ಪ ಬೇಗ ಕೆಟ್ಟೋಗುವಂಥ ತರಕಾರಿಗಳು, ಎಷ್ಟು ಬೇಕೋ ಅಷ್ಟು ಒಂದು 3 ದಿನಕ್ಕೆ ಒಂದು ಸತಿ ತಂದ್ಕೊಂಡ್ರೂ ಸ್ವಲ್ಪ ಸೇವ್ ಆಗುತ್ತೆ. ಒಂದೇ ಸತಿ ಕಡಿಮೆ ಬೆಲೆ ಅಂತ ತಂದುಬಿಟ್ರೆ ಅಂತೂ ಅದನ್ನು ಸ್ಟೋರ್ ಮಾಡೋಕ್ಕೆ ತಲೆನೋವು. ಕೆಟ್ಟೋದ್ರೆ ಮತ್ತೆ ಅಲ್ಲಿಗೆ ಲಾಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ನನ್ನ ಮಗಳಿಗೆ ಸ್ವಲ್ಪ ಕ್ಯೂಟಾಗಿ ಕಾಣ್ತಿದ್ಯಾ, ಒಂದು 2 ಕೈನೂ ಹಂಗೆ ಇಟ್ಕೊಂಡು ಪೋಸ್ ಕೊಡು, ಫೋಟೋ ತೆಗಿತೀನಿ ಅಂದರೆ, ಕೈ ಏನು, ನನ್ನ ಕಾಲೂ ಇಟ್ಕೋತೀನಿ ಅಂತ ಕಾಲೂ ಇಟ್ಕೋತಿದ್ಲು. ಎಷ್ಟೋ ತರಲೆ ಅಂದರೆ ಓದಿಸ್ಬೇಕಾದ್ರೆ ನಾನು ಸುಮ್ಮನೆ ಹಂಗೆ ವೀಡಿಯೋ ಮಾಡ್ಕೊಳ್ತಾ ಇರ್ತೀನಿ. ಯಾಕೆಂದರೆ ಅವ್ರು ದೊಡ್ಡವರಾದಮೇಲೆ ನನ್ನ ಮಗಳು ಇಷ್ಟು ತರಲೆ ಮಾಡ್ತಿದ್ಲು ಅಂತ ನನಗೆ ನೆನಪು, ನನ್ನ ಬ್ಲಾಗ್ಸ್ ನೋಡ್ತಾ ಇದ್ದರೆ. ಸೊ ಆ ಥರ ನೋಡ್ತಾ ಇದ್ದೆ, ಅವಳಷ್ಟು ತರಲೆ ಮಾಡ್ತಿದ್ಲು. ನೆಕ್ಸ್ಟ್ ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಮ್ಯೂಸಿಕ್ ಕ್ಲಾಸ್ ನಡೀತಾ ಇದೆ. ಲಾಸ್ಟಲ್ಲಿ ವಿತ್ ವಾಯ್ಸ್ ಹಾಕಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ, ಕ್ಲಾಸಿಕಲ್ ಸಿಂಗಿಂಗ್ದು, ಮ್ಯೂಸಿಕ್ದು ಇಂಟ್ರೆಸ್ಟ್ ಇದ್ದರೆ ಲಾಸ್ಟಲ್ಲಿ ನೋಡಿ, ಆಯಿತಾ. ನೆಕ್ಸ್ಟ್ ಬಂದು ಮೇಕಪ್ಪು. ನಾನು ಇವತ್ತು ನೇಲ್ ಪಾಲಿಶ್ ತೊಗೊಂಡಿದ್ದೀನಲ್ಲ, ಅದು ₹80 ಆ್ಯಕ್ಚುಲಿ. ಏನಕ್ಕೆ ಅಷ್ಟು ಕಾಸ್ಟ್ಲಿ ತೊಗೊಂಡೆ ಅಂದರೆ, ಅದನ್ನು ಹಚ್ಕೊಂಡ್ರೆ ಅದು ವಾಟರ್ ಪ್ರೂಫು, ಅರೌಂಡ್ 20 ಡೇಸ್ ಏನೂ ಆಗೋಲ್ಲ. ನಾವೇನು ಮಾಡ್ತೀವಿ, ಲೋ ಬಡ್ಜೆಟ್ ಅಂತ ₹20 ತೊಗೊಳಕ್ಕೆ ಹೋಗ್ತೀವಿ. ಅದು ಒಂದಿನ ನೀರು ಹಾಕಿದ ತಕ್ಷಣ, ಒಂದು ಪಾತ್ರೆ ತೊಳೆದಿದ ತಕ್ಷಣ ಹೊರಟೋಗ್ಬಿಡುತ್ತೆ. ಸೊ ಅದಕ್ಕೇ ಯಾವಾಗ್ಲೂ ಸ್ವಲ್ಪ ಬೆಲೆ ಜಾಸ್ತಿ ಆದರೂ ಪರವಾಗಿಲ್ಲ, ಕ್ವಾಲಿಟಿ ಪ್ರಾಡಕ್ಟ್ಸ್ಗೆ ಇನ್ವೆಸ್ಟ್ ಮಾಡಿದ್ರೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಈ ಪಾತ್ರೆಗಳು ಇದೆಲ್ಲನೂ ಅಷ್ಟೇ, ಲೋ ಬಜೆಟ್ ಅಂತ ಹಾಕಕ್ಕೆ ಹೋಗ್ತೀವಿ, ಅದು ಸ್ವಲ್ಪ ದಿನಕ್ಕೆ ಹಾಳಾಗುತ್ತೆ. ಬಟ್ಟೆಗಳು ಎಸ್ಪೆಷಲಿ ₹100 ₹200 ಸಿಗುತ್ತೆ ಅಂತ ತೊಗೋತೀವಿ, ಬಟ್ ಬೇಗ ಹರಿದೋಗುತ್ತೆ, ಸ್ಟಿಚಿಂಗ್ಸ್ ಬಿಚ್ಚೋಗುತ್ತೆ, ಫೇಡ್ ಆಗುತ್ತೆ. ಅದಕ್ಕೆ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಸ್ವಲ್ಪ ಇನ್ವೆಸ್ಟ್ ಮಾಡಿಬಿಟ್ಟು ಲಾಂಗ್ ಲಾಸ್ಟಿಂಗ್ ನೋಡಬೇಕಾಗುತ್ತೆ.
ಶಾರ್ಟ್ ಟರ್ಮ್ ಯೂಸ್ ಇದ್ದರೆ, ಫಾರ್ ಎಕ್ಸಾಂಪಲ್ ನಾವು ಕೆಲವು ಮದುವೆಗಳಿಗೆ ಹೋಗಬೇಕು ಅಂದರೆ ನೇಲ್ ಪಾಲಿಷ್ ನಾನು 20 ರೂಪಾಯಿದು 10 ರೂಪಾಯಿದು ತೊಗೊಂಬಿಡ್ತೀನಿ. ಯಾಕೆಂದರೆ ಜಸ್ಟ್ ಮ್ಯಾಚಿಂಗಿಗೆ ಮಾತ್ರ ಯೂಸ್ ಮಾಡಿರ್ತೀನಿ. ಲಾಂಗ್ ಟರ್ಮ್ದು ಯೂಸ್ ಮಾಡಬೇಕು ಅಂದರೆ ಒಳ್ಳೆ ಕ್ವಾಲಿಟಿದು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ. ಈವನ್ ಎಸ್ಪೆಷಲಿ ನಾವು ಲಿಪ್ಸ್ಟಿಕ್ಕು, ಕಾಜಲ್ಲು ಮತ್ತು ಐಲೈನರ್ ಇಂಥದ್ದೆಲ್ಲ ಯೂಸ್ ಮಾಡೋದನ್ನು ಕೂಡ ಒಳ್ಳೆ ಪ್ರಾಡಕ್ಟ್ನ ಯೂಸ್ ಮಾಡಬೇಕು. ಕಾಜಲ್ ಹಚ್ಚೋದ್ರಿಂದ ನಾನು ಹೇಳಿದ್ನಲ್ಲ, ಕಣ್ಣಲ್ಲೊಂದು ಗ್ಲ್ಯಾಂಡ್ಸ್ ಇರುತ್ತಲ್ವ, ಅದು ಡ್ರೈ ಆಗಿಬಿಡುತ್ತೆ. ಒಳ್ಳೆ ಮಾಯ್ಶ್ಚರೈಸಿಂಗ್ ಇರುವಂಥ ಒಂದು ಕಾಜಲ್ನ ತೊಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ಪಾಕೆಟ್ಗೂ ಒಳ್ಳೆಯದು. ನಾವು ಸ್ವಲ್ಪ ಅಪ್ಲೈ ಮಾಡಿದ್ರೆ ಸಾಕು ಡಾರ್ಕಾಗಿ ಬರುತ್ತೆ. ಇಲ್ಲಾಂದರೆ ಲೋ ಕ್ವಾಲಿಟಿದೇನಾದ್ರು ತೊಗೋತಾ ಇದ್ದರೆ ತುಂಬ ಹಚ್ಚಬೇಕಾಗತ್ತೆ. ಆ ಲಿಪ್ಸ್ಟಿಕ್ಕು ಅಷ್ಟೇ, ಲಿಪ್ಸ್ ಎಲ್ಲ ಡ್ರೈ ಆಗೋಗುತ್ತೆ. ಒಳ್ಳೆ ನ್ಯಾಚುರಲ್ ಆಗಿ ಮ್ಯಾಟ್ ಫಿನಿಶಿಂಗು ಈ ಥರದ್ದೆಲ್ಲ ಯೂಸ್ ಮಾಡಿದ್ರೆ ಒಳ್ಳೆಯದು. ನೆಕ್ಸ್ಟ್ ಬಂದು ಮಕ್ಕಳ ಎಜುಕೇಷನ್ಗೂ ಅಷ್ಟೇ, ಆ ಟೆಕ್ಸ್ಟ್ ಬುಕ್ಸ್ ಎಲ್ಲ ಶೇರ್ ಮಾಡ್ಕೊಳ್ಳೋವಂಥದ್ದು ಮತ್ತು ಅದು ಒಳ್ಳೆಯದದು. ನಾವೇನಾದ್ರು ಸೆಕೆಂಡ್ ಹ್ಯಾಂಡು ಒಳ್ಳೆ ಕ್ವಾಲಿಟಿಲಿದೆ ಅಂದರೆ ನಾವು ಕೊಲೀಗ್ಸ್ ಅವರೆಲ್ಲ ಎಕ್ಸ್ಚೇಂಜ್ ಮಾಡ್ಕೋತಾ ಇರ್ತೀವಿ. ನನ್ನ ದೊಡ್ಡ ಮಗಳದ್ದೇನಾದ್ರು ಯೂಸ್ ಆಗುತ್ತೆ ಅಂತ ಅವ್ರಿಗೆ ಕೊಡ್ತೀನಿ, ಅವ್ರದ್ದೇನಾದ್ರು ದೊಡ್ಡ ಮಗಳಿದೆ ಅಂದರೆ ನಾನು ಇಸ್ಕೊತೀನಿ. ಸೊ ಈ ರೀತಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಸೇವ್ ಮಾಡ್ಕೋಬೋದು. ಎಲ್ಲೆಲ್ಲಿ ಸೇವ್ ಆಗುತ್ತೋ ಅಲ್ಲೆಲ್ಲ ಸೇವ್ ಮಾಡ್ಕೋಬೋದು. ನೆಕ್ಸ್ಟ್ ನಾವೇನು ಮಾಡ್ತೀವಿ ಗೊತ್ತಾ, ಸೇಲ್ ಇದೆ ಅಂತ ತೊಗೊಳಕ್ಕೆ ಹೋಗ್ತೀವಿ. ಒಂದು ಕ್ವಾಲಿಟಿ ಚೆನ್ನಾಗಿರಲ್ಲ, ಅದು ಏನೇನು ಮಿಕ್ಕಿರುತ್ತೋ ಅಂಥ ಕ್ವಾಲಿಟಿಗಳು ಕೊಡ್ತಾರೆ. ಎಲ್ಲ ಸೇಲ್ ಆ ಥರ ಇಲ್ಲ, ಕೆಲವು ಸತಿ ತುಂಬ ಚೆನ್ನಾಗಿರುತ್ತೆ. ನೋಡಿಕೊಂಡು ಸ್ವಲ್ಪ ಬುದ್ಧಿವಂತಿಕೆಯಿಂದ ತೊಗೋಬೇಕು. ಕೆಲವು ಸತಿ ಸೇಲ್ ಇದೆ ಅಂದ್ಕೊಂಡು ಕೂಡ ಅನ್ನೆಸೆಸರಿಯಾಗಿ ವಾಂಟ್ಗಳನ್ನ, ಅಂದರೆ ನೀಡಿರಲ್ಲ, ಅದು ಸುಮ್ಮನೆ ಸೇಲ್ ಹಾಕಿದ್ದಾರೆ ಅಂತ ವಾಂಟ್ಗೋಸ್ಕರ ನಮಗೆ ಇಷ್ಟ, ಸೇಲ್ ಹಾಕಿದ್ದಾರೆ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ತೊಗೊಬಿಡ್ತೀವಿ. ಅದು ಪಾಕೆಟ್ ಮೇಲೆ ತುಂಬ ಹೊಡೆತ ಬಿದ್ದುಬಿಡುತ್ತೆ. ಸೊ ಅದಕ್ಕೇ ಎಷ್ಟು ಬೇಕೋ ಅಷ್ಟು ನಮಗೆ ನೆಸೆಸಿಟಿ ಇದೆಯಾ ಅಂತ ಒಂದು ಕ್ಷಣ ಯೋಚನೆ ಮಾಡಿಕೊಂಡು ಶಾಪಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಈಗಿನ ಕಾಲದಲ್ಲಿ ದುಡ್ಡೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಎಂಥ ನೆಸೆಸಿಟಿ ನೀಡಿರುತ್ತೆ ದುಡ್ಡಿಂದು ಅಂತ ಹೇಳಕ್ಕೆ ಬರಲ್ಲ. ಒಂದೊಂದು ಪೈಸಾನು ಜೋಡಿಸ್ಬೇಕು, ಲೈಫ್ನ ಎಂಜಾಯ್ ಮಾಡಬೇಕು. ನಾನು ಲಾಸ್ಟ್ ವ್ಲಾಗಲ್ಲೂ ಹೇಳಿದ್ದೀನಿ, ತುಂಬ ಜೋಡಿಸೋ ಅವಶ್ಯಕತೆ ಇಲ್ಲ, ಹಾಗಂತ ತುಂಬ ದುಂದು ವೆಚ್ಚನೂ ಮಾಡೋ ಅವಶ್ಯಕತೆ ಇಲ್ಲ. ಎಷ್ಟು ಬೇಕೋ ಅಷ್ಟನ್ನು ಖರ್ಚು ಮಾಡಿಕೊಂಡು, ಎಷ್ಟು ಬೇಕೋ ಅಷ್ಟನ್ನು ಜೋಡಿಸ್ಕೊಂಡು ಲೈಫ್ನ ಬ್ಯಾಲೆನ್ಸಿಂಗ್ ಆಗಿ ನಡ್ಸ್ಕೊಂಡು ಹೋಗ್ಬಿಡ್ಬೇಕು. ಅಂದರೆ ನಮಗೆ ಒಂದು ಕ್ಲಾರಿಟಿ ಇರಬೇಕು. ಫಸ್ಟ್ ಮದುವೆ ಆದ ಫಸ್ಟ್ ವರ್ಷ ನಮ್ಗೆ ಗೊತ್ತಿರಲ್ಲ ಏನು ತೊಗೋಬೇಕು, ಎಷ್ಟು ತೊಗೋಬೇಕು ಅಂತ. ಮದುವೆ ಆದ ಕೆಲವು ವರ್ಷಗಳಾದಮೇಲೆ ನಮ್ಮ ಸಂಸಾರಕ್ಕೆ, ನಮ್ಮ ಫ್ಯಾಮಿಲಿಗೆ ಎಷ್ಟು ಬೇಕಾಗುತ್ತೆ, ಎಷ್ಟು ಅಂದ್ಕೋಬೇಕು, ಎಷ್ಟು ಖರ್ಚು ಮಾಡಬೇಕು, ಈ ರೀತಿ ಒಂದು ಪ್ಲ್ಯಾನ್ ಪ್ರಕಾರ ಒಂದು ಬಡ್ಜೆಟ್ ಹಾಕ್ಕೊಂಡು ಫ್ಯಾಮಿಲಿನ ನಡೆಸ್ತಾ ಇದ್ದರೆ ಆರಾಮಾಗಿ ಆಗ್ಬೋದು. ಈವನ್ ಲೋನ್ಸ್ ತೆಗೆದ್ರೂ ಕೂಡ ಅದನ್ನು ಹೇಗೆ EMI ಎಲ್ಲ ಕಟ್ಟೋದು, ಈ ಥರ ಎಲ್ಲ ಥಿಂಕ್ ಮಾಡಿಕೊಂಡು ನಮ್ಮ ಮನೆಗೆ ಎಷ್ಟು ಬೇಕು, EMIನ ಎಷ್ಟು ಪೇ ಮಾಡಬೇಕು, ಮಕ್ಕಳ ಎಜುಕೇಷನ್ಗೆ ಎಷ್ಟು ಬೇಕಾಗುತ್ತೆ, ಬರೋ ಹೋಗೋರಿಗೆ ಎಷ್ಟು ಖರ್ಚಾಗುತ್ತೆ. ಸೊ ಇದನ್ನೆಲ್ಲ ಒಂದು ಪ್ಲ್ಯಾನ್ ಮಾಡಿಕೊಂಡು ಬಡ್ಜೆಟ್ ಹಾಕ್ಕೊಂಡು ಫೈನಾನ್ಷಿಯಲಿ ತುಂಬಾ ಪರ್ಟಿಕ್ಯುಲರಾಗಿ ಟು ದ ಪಾಯಿಂಟ್ ಇರಬೇಕು. ಏನೋ ಒಂದು ಅಂದಾಜು ಮೇಲೆ ಲೈಫ್ನ ನಡೆಸೋದು ಸರಿ ಹೋಗಲ್ಲ. ಒಂದು ಮೂಮೆಂಟ್ ಆದಮೇಲೆ ತುಂಬ ಹೊಡೆತ ಬಿದ್ದುಬಿಡುತ್ತೆ. ಅದಕ್ಕೆ ಯಾವಾಗಲೂ ನಾನು ಹೇಳ್ತೀನಲ್ಲ, ನನ್ನ ಹಸ್ಬೆಂಡು ₹1 ಖರ್ಚು ಮಾಡಿದ್ರು, ನಾನು ₹1 ಖರ್ಚು ಮಾಡಿದ್ರು ಅದನ್ನು ಬರೆದಿಡ್ತೀವಿ. ಮೊಬೈಲಲ್ಲೇ ಒಂದು ಆ್ಯಪ್ ಇದೆ ಮನಿ ಪರ್ಸ್ ಅಂತ, ಅದರಲ್ಲೇ ನಾವು ಏನು ₹1 ಖರ್ಚು ಮಾಡಿದ್ರು, ನಾನು ಏನೇ ತೊಗೊಂಡ್ರು, ಈಗ ನೇಲ್ ಪಾಲಿಷ್ ತೊಗೊಂಡಿದ್ರು ಕೂಡ ಅದರಲ್ಲಿ ಎಂಟ್ರ್ ಮಾಡ್ತೀನಿ. ಅಂದರೆ ಅದರಲ್ಲಿ ಏನು ಅಂದರೆ ಬೈಫಗೇಷನ್ಸ್ ಇರುತ್ತೆ. ಟ್ರಾವೆಲಿಂಗಿಗೆ ಎಷ್ಟು ಖರ್ಚು ಮಾಡಿದ್ವಿ, ಬ್ಯೂಟಿಗೆ ಎಷ್ಟು ಖರ್ಚು ಮಾಡಿದ್ವಿ, ಫುಡ್ಗೆ ಎಷ್ಟು, ಆಮೇಲೆ ಸೋಷಲ್ ಲೈಫ್ಗೆ ಎಷ್ಟು, ಅದರ್ಸ್ ಏನಾದರೂ ಬೇರೆ ಬೇರೆ ಖರ್ಚು ಮಾಡಿದ್ದೀವಿ ಅಂದರೆ, ಆಮೇಲೆ ಹೌಸ್ ಹೋಲ್ಡ್ ಮನೆಗೆ ಏನಾದ್ರು ಪಾತ್ರೆಗಳು ತೊಗೊಂಡಿದ್ದೀವಿ, ಎಷ್ಟೆಷ್ಟು ಖರ್ಚು ಮಾಡಿದ್ದೀವಿ ಅಂತ ಕರೆಕ್ಟಾಗಿ ಬೈಫಕೇಷನ್ಸ್ ಇರುತ್ತೆ. ಗ್ರಾಫಿಕಲ್ ಸಮೇತ ನಮ್ಗೆ ಗೊತ್ತಾಗೋಗುತ್ತೆ. ಒಂದು ವರ್ಷಕ್ಕೆ ಎಷ್ಟು ಖರ್ಚು ಮಾಡಿದ್ವಿ, ಒಂದು ತಿಂಗಳಿಗೆ ಎಷ್ಟು ಖರ್ಚು ಮಾಡಿದ್ವಿ ಅಂತ. ಅದೊಂದು ಮೆಥಡು ನಾವು ಆಲ್ಮೋಸ್ಟ್ ಒಂದು 10 ಇಯರ್ಸಿಂದ ಫಾಲೋ ಮಾಡ್ತಾ ಇದ್ದೀವಿ. ಏನೇ ₹1 ಖರ್ಚು ಮಾಡಿದ್ರು ಕೂಡ ನಾವು ಅದರಲ್ಲಿ ಎಂಟ್ರ್ ಮಾಡ್ತೀವಿ. ಅದರಿಂದ ಹೆಲ್ಪ್ ಆಗುತ್ತೆ ಸ್ವಲ್ಪ, ನಮ್ಗೆ ಎಷ್ಟು ಬೇಕು ಮನೇಲಿ ಮನೆ ಖರ್ಚು ಮಾಡೋಕ್ಕೆ. ಅಂದರೆ ಸೇವಿಂಗ್ಸು, ಇಬ್ಬರು ಹೆಣ್ಮಕ್ಳು ಈಸಿ ಅಲ್ಲ, ಮಕ್ಕಳನ್ನ ಓದಿಸ್ಬೇಕು, ಮದುವೆ ಮಾಡಿಸ್ಬೇಕು, ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಳ್ದೆ ಹೆಂಗೋ ಆಗುತ್ತೆ ಅನ್ನೋದು ತುಂಬಾ ಕಷ್ಟ. ಏನೋ ತುಂಬ ರಿಚ್ ಅನ್ನೋಗೂ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರದ್ದೆಲ್ಲ ಗೊತ್ತಿರುತ್ತಲ್ವ, ಪೈಸಾನು ಜೋಡಿಸಿದ್ರೆ ಒಂದು ರಿಟೈರ್ಡ್ ಆಗಿರೋ ಕಾಲದಲ್ಲಿ ಏನೋ ಒಂದು ಒಬ್ಬರ ಮೇಲೆ ಡಿಪೆಂಡ್ ಆಗದೇ ಲೈಫ್ನ ಲೀಡ್ ಮಾಡ್ಬೋದು. ಸೊ ಈ ರೀತಿ ಪ್ಲ್ಯಾನಿಂಗ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಾಯಿದ್ರೆ ಸ್ವಲ್ಪ ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡ್ಬೋದು. ಏನೋ ಲಕ್ಸುರಿಯಾಗಿ ತುಂಬ ಏನೋ ಇದು ಅಂತ ಬೇಡ, ಅಷ್ಟು ಬೇಡ ನಮಗೆ. ನೆಮ್ಮದಿಯಾಗಿ ಲೈಫಲ್ಲಿ ಒಂದೇನಾದರೂ ಕಷ್ಟ ಬಂತು, ಮೆಡಿಕಲ್ ಎಮರ್ಜೆನ್ಸಿ ಬಂತು, ಒಬ್ಬರನ್ನ ಕೇಳೋ ಬದಲು ಈ ರೀತಿ ಒಂದು ಸಣ್ಣ ಪುಟ್ಟ ಸೇವಿಂಗ್ಸ್ ಮಾಡೋದ್ರಿಂದ, ಮೆಡಿಕಲ್ ಎಮರ್ಜೆನ್ಸಿ ಯಾವಾಗ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಏನೋ ಒಂದು ಹುಷಾರೇ ತಪ್ಪಿತು, ಏನೋ ಒಂದು ಆಗೋದು ಬೇಡ, ಟಚ್ವುಡ್ ಏನೂ ಆಗೋದು ಬೇಡ, ಬಟ್ ಹೇಳಕ್ಕೆ ಬರಲ್ಲ. ಬಂದರೂ ಕೂಡ ಅದನ್ನು ಫೇಸ್ ಮಾಡೋವಷ್ಟು ನಾವು ಒಂದು ಸೆಕ್ಯೂರಿಟಿಯಾಗಿರಬೇಕು. ಹೆಂಗೆ ದುಡ್ಡಿನ ವಿಷಯದಲ್ಲಿ ಪಾಲಿಸೀಸ್ ಮಾಡ್ಕೊಳ್ಳೋದಿರ್ಬೋದು, ಏನಾದರೂ ಸೇವಿಂಗ್ಸ್ ಮಾಡ್ಕೊಳ್ಳೋದಿರ್ಬೋದು,
ಆ ಟೈಮ್ ಬಂದಾಗಲೇ ನಮಗೆ ರಿಯಲೈಸ್ ಆಗೋದಲ್ಲ. ಆ ಟೈಮ್ ಈಗೆಲ್ಲ ಇನ್ಶೂರೆನ್ಸ್ ಎಲ್ಲ ಏನಕ್ಕೆ ಮಾಡಿಸ್ತಾರೆ ಹೇಳಿ? ಮುಂದೆ ಏನಾದರೂ ಒಂದು ಟಫ್ ಸಿಚುವೇಶನ್ಸ್ ಬರ್ಬೋದು ಅಂತಲೇ ಮಾಡಿಸೋದು. ಅದು ನೆಗೆಟಿವ್ ಥಿಂಕ್ ಮಾಡ್ದಂಗಲ್ಲ, ಒಂಥರ ಪ್ರಿಕಾಷನರಿ ಮೆಷರ್ಸು. ಸೊ ಆ ರೀತಿ ನಾವು ಯಾವಾಗಲೇ ₹1 ಖರ್ಚು ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿಕೊಂಡು ಖರ್ಚು ಮಾಡಿದ್ರೆ ಬೆಸ್ಟ್ ಅನಿಸುತ್ತೆ. ನಾವು ದುಡಿಯೋಬೇಕಾದ್ರೆ ಎಷ್ಟು ಕಷ್ಟಪಟ್ಟು ದುಡ್ಡಿರ್ತೀವಿ ನಮಗೆ ಗೊತ್ತು. ಬಟ್ ಖರ್ಚು ಮಾಡಬೇಕಾದ್ರೂ ಅಷ್ಟೇ ಕಾನ್ಷಿಯಸ್ ಆಗಿ ಖರ್ಚು ಮಾಡಿದ್ರೆ ಲೈಫ್ನ ಲೀಡ್ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ನಮಗೇನು ನೀಡಿದೆ ಅದನ್ನು ಆರಾಮಾಗಿ ತೊಗೋಬೇಕು. ವಾಂಟ್ಸ್ನೆಲ್ಲ ತೊಗೊಳ್ತಾ ಇದ್ದರೆ ನೀಡಿಗೆ ನಮಗೆ ದುಡ್ಡೇ ಸಾಲಲ್ಲ ಅಂತಲೇ ಹೇಳ್ಬೋದು. ಎಷ್ಟು ಜೋಡಿಸಿದ್ರೂ ಸಾಲದು ಮಕ್ಕಳನ್ನ ಓದ್ಸೋಕ್ಕೆ ಮಾಡೋಕ್ಕೆ. ಸೊ ಎಲ್ಲ ಇವತ್ತಿಂದನೂ ಅಷ್ಟೇ ₹1 ಖರ್ಚು ಮಾಡಬೇಕು ಅಂದರೂ ಯೋಚನೆ ಮಾಡಿ. ₹1 ಸೇವ್ ಮಾಡಿದ್ರೆ ₹1 ದುಡ್ದಂಗೆ ಅರ್ಥ. ಮನೇಲಿದ್ದು ದುಡಿಲೇಬೇಕು ಅಂತ ಏನಿಲ್ಲ, ಹೊರಗಡೆ ಹೋಗಿ ದುಡಿಲೇಬೇಕು ಅಂತೇನಿಲ್ಲ. ಮನೇಲಿದ್ದು ನೀವು ಎಷ್ಟು ಸೇವ್ ಮಾಡಿದರೂ ಕೂಡ ಅದು ದುಡ್ದಿರೋ ಲೆಕ್ಕನೇ. ಸೊ ಹೋಪ್ ಈ ಮನಿ ಸೇವಿಂಗ್ ಟಿಪ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನಾನಂತೂ ಅಪ್ಲೈ ಮಾಡ್ತಾ ಇದ್ದೀನಿ ಲೈಫಲ್ಲಿ. ನೀವು ಅಪ್ಲೈ ಮಾಡಿ. ಲೈಫಲ್ಲಿ ದುಡ್ಡು ನಿಜವಾಗ್ಲೂ ತುಂಬ ಇಂಪಾರ್ಟೆಂಟು. ಸರಿ ನೀ ಸದ ನೀ ರೀ ಸ್ವಲ್ಪ ಜೋರಾಗಿ ಹಾಡಿ, ಒತ್ತಿ ಹಾಡಬೇಕು. ಸರಿ ನೀ ಸದ ನೀ ಸರಿ ನೀ ಸದ ನೀ ಪಾದ ನೀ ಸದ ಪ ಮ ಪಾದ ಪಾದ ನೀ ಸದ ಪ ಮ ಪಾದ ಮ ಪಾಗ. ಹಾಡಿ. ಓಂ ಶ್ರೀ ಸಾಯಿನಾಥಾಯ ನಮಃ. ಓಂ ಶ್ರೀ ಸಾಯಿನಾಥಾಯ ನಮಃ. ಓಂ ಶ್ರೀ ಸಾಯಿನಾಥಾಯ ನಮಃ. ಓಂ ಶ್ರೀ ಸಾಯಿನಾಥಾಯ ನಮಃ. ಹೇಳ್ಕೊಟ್ಟಿಲ್ವಾ? ಇಲ್ವಾ ನಿನ್ನ ಹತ್ರ? ಸರಿ, ಇನ್ನೊಂದ್ಸರಿ ಹಾಡಿ. ಓಂ ಶ್ರೀ ಸಾಯಿನಾಥಾಯ ನಮಃ. 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 ಭಜ ಭಜ ರೇ ಮನುಜಾ ಪರಂತಂ, ಭಜ ಭಜ ಸಾಯಿ ಭಗವಂತಂ ತಂ. ಭಜ ಭಜ ರೇ ಮನುಜಾ ಪರಂತಂ, ಭಜ ಭಜ ಸಾಯಿ ಭಗವಂತಂ ತಂ. ಓಂ ಶ್ರೀ ಸಾಯಿನಾಥಾಯ ನಮಃ. ಓಂ ಶ್ರೀ ಸಾಯಿನಾಥಾಯ ನಮಃ. ಓಂ ಶ್ರೀ ಸಾಯಿನಾಥಾಯ ನಮಃ. ಭಜ ಭಜ ದೇವಂ ಭಜಿತ ಪ್ರಭಾವಂ, ಸುಜನ ಸಜೀವಂ ಸುಂದರ ಭಾವಂ. ಭಜ ಭಜ ದೇವಂ ಭಜಿತ ಪ್ರಭಾವಂ, ಸುಜನ ಸಜೀವಂ ಸುಂದರ ಭಾವಂ. ಸುಜನ ಸಜೀವಂ ಸುಂದರ ಭಾವಂ. ಸುಜನ ಸಜೀವಂ ಸುಂದರ ಭಾವಂ. ಭಜ ಭಜ ರೇ ಮನುಜಾ ಪರಂತಂ, ಭಜ ಭಜ ಸಾಯಿ ಭಗವಂತಂ ತಂ. ಭಜ ಭಜ ರೇ ಮನುಜಾ ಪರಂತಂ, ಭಜ ಭಜ ಸಾಯಿ ಭಗವಂತಂ ತಂ. ಓಂ ಶ್ರೀ ಸಾಯಿನಾಥಾಯ ನಮಃ. ಓಂ ಶ್ರೀ ಸಾಯಿನಾಥಾಯ ನಮಃ. ಓಂ ಶ್ರೀ ಸಾಯಿನಾಥಾಯ ನಮಃ. ಮಾಯಯಾದೃತಾ ಮಾನುಷ ರೂಪಂ, ಮಹಿತ ಕರುಣಯ ವಿನಿತ ಪ್ರತಾಪಂ. ಮಾಯಯಾದೃತಾ ಮಾನುಷ ರೂಪಂ, ಮಹಿತ ಕರುಣಯ ವಿನಿತ ಪ್ರತಾಪಂ. ಶ್ರೇಯಸಾಹೃದಾ ವಿಶ್ವಸತಾಪಂ. ಶ್ರೇಯಸಾಹೃದಾ ವಿಶ್ವಸತಾಪಂ. ಸುಖಕರ ಸಾಯಿ ಸುಮುಖ ಸ್ವರೂಪಂ. ಶ್ರೇಯಸಾಹೃದಾ ವಿಶ್ವಸತಾಪಂ. ಸುಖಕರ ಸಾಯಿ ಸುಮುಖ ಸ್ವರೂಪಂ. ಭಜ ಭಜ ರೇ ಮನುಜಾ ಪರಂತಂ, ಭಜ ಭಜ ಸಾಯಿ ಭಗವಂತಂ ತಂ.
भज रे मनुजा परन्तं भज भज साई भगवन्तं तं ॐ श्री साईनाथाय नमः 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 ಶಂಕರಾಭರಣ और धीर शंकराभरण 29 ಮೇಳಕರ್ತ ರಾಗ ತಾಳ ಆದಿ ವಿಳಂಬ ಕಂಪೋಸರ್ ಶ್ರೀ ಶ್ಯಾಮ ಶಾಸ್ತ್ರಿ ಆರೋಹಣ ಅವರೋಹಣ ಸರೆ ಗ ಮಾ ಪದ ನೀ ಸಾ ಸಾ ನೀ ದ ಪ ಮಾ ಗ ರೇ ಸರೆ ಗ ಮ ಪದ ನೀ ಸಾ ಸಾ ನೀ ದ ಪ ಮ ಗ ರೇ ಸರೆ ಗ ಮ ಪದ ನೀ ಸಾ ಸಾ ನೀ ದ ಪ ಮ ಗ ರೇ ಸಾ 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 ನೀ ದ ನೀ ಸಾ ನೀ ದ ಪ ಪ ಮ ದ ಪ ಪ ಮ ಗ ರೇ ಗ ಮ ಪ ಮ ಪ ದ ನೀ ಸಾ ದ ಪ ಮ ಗ ರೇ ರೇ ಸ ರೇ ಗ ಗ ಮ ಪ ಮ ಗ ರೇ ಗ ಮ ತ ಪ ರೇ ಸಾ ನಿ ದ ನಿ ಪ ಮ ಪ ದ ನಿ ಸಾ ರೋಜ ದಳನೆ ಕಿ ಮ ಗಿರಿ ಪೂಜಿ ನಿ ಮ ಗಿರಿ ಪೂಜಿ ನೀ ಪಾದಾಂಬುಜ ಮೂಲೆ ಸದಾ ನಮ್ಮಿನ ನಮ್ಮ ಶುಭ ಶ್ರೀ ಮೀನಾಕ್ಷಂ ಓಕೆ ಫ್ರೆಂಡ್ಸ್, ಹೋಪ್ ಮ್ಯೂಸಿಕ್ ಲವರ್ಸ್ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಅದು ಕ್ಲಾಸಿಕಲ್ ಮ್ಯೂಸಿಕ್ ಗೊತ್ತಿರೋರ್ಗಂತೂ ಅದು ತುಂಬಾ ಗೊತ್ತಿರುತ್ತೆ, ಚೆನ್ನಾಗಿರುತ್ತೆ. ಸ್ವರಗಳನ್ನ ಹೆಂಗೆ ಆಡಬೇಕು ಅಂತ ಈಸಿ ಇಲ್ಲ, ಸಿಕ್ಕಾಬಟ್ಟೆ ಕಷ್ಟ ಆ್ಯಕ್ಚುಲಿ ಹಾಡೋದು, ಬಟ್ ಕೇಳೋರಿಗೆ ತುಂಬ ಚೆನ್ನಾಗಿರುತ್ತೆ. ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿಂದನೇ ಒಂದು ರೂಪಾಯಿನೂ ಖರ್ಚು ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿಕೊಂಡು ನೀಡಿದ್ಯಾ ಅಂತ ಅಂದ್ಕೊಂಡು ಖರ್ಚು ಮಾಡಿದ್ರೆ, ₹1 ಖರ್ಚು ಮಾಡಬೇಕಾದ್ರೂ ನನ್ನ ನೆನೆಸ್ಕೊಳ್ಳಿ. ನಿಜವಾಗ್ಲೂ ಹೇಳ್ತೀನಲ್ವ, ಟೈಮ್ಗೆ ದುಡ್ಡು ಸಾಲಲ್ಲ. ಸೊ ಅದಕ್ಕೇ ಇರುವಾಗಲೇ ನಮಗೆಷ್ಟು ದುಡ್ಡಿದೆ ಅದರಲ್ಲೇ ಸ್ವಲ್ಪ ಎತ್ತಿಟ್ಟರೆ ಸ್ಟಾರ್ಟಿಂಗಿಂದನೂ ಕಷ್ಟಕ್ಕೆ ಡೆಫಿನೆಟ್ಲಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ಸ್ವಲ್ಪ ನನ್ನ ಕಂಟೆಂಟ್ ಯೂಸ್ ಆಗಿದೆ, ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರಿಗೆ ಯೂಸ್ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಏನಾದರೂ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.